ಅವರಿಗೆ ಪೂಜ್ಯಪಾದದಿಂದ ಗೌರವ ಶ್ರೀರಕ್ಷೆ ಆಗ್ತಾ ಇದೆ. ಪರಮ ಭಕ್ತರು ಹಾಗೂ ಪೂಜ್ಯಪಾದರೊಂದಿಗೆ ಪರಮರತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಸದ್ಭಕ್ತರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಇವತ್ತು ಈ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಬರೆದಿಡತಕ್ಕಂಥ ಒಂದು ಸುದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪರಮ ಪೂಜ್ಯರು ಈ ಕ್ಷೇತ್ರವನ್ನ ವಹಿಸ್ಕೊಂಡ ಮೇಲೆ, ಅದಕ್ಕಿಂತ ಮುಂಚೆ ತಮ್ಮಡಿಹಳ್ಳಿ ಶ್ರೀಗಳು, ನಮ್ಮ ಕೋಣಗುಂದ ಕೇದೆಗೆ ಶ್ರೀಗಳವರು ಹಲವಾರು ವರ್ಷ ಈ ಕ್ಷೇತ್ರವನ್ನ ನೋಡ್ತಾ ಇದ್ರು. ಬಹುಶಃ ಅನಂತರ ಕೆರಗೋಡಿ ರಂಗಾಪುರದ ಸ್ವಾಮೀಜಿಯವರು ಇಲ್ಲಿ ಬಂದರೆ ಈ ಕ್ಷೇತ್ರ ಒಂದು ಅಭಿವೃದ್ಧಿಯ ಪಥದತ್ತ ಹೋಗುತ್ತೆ ಎನ್ನುವ ಒಂದು ದೂರದೃಷ್ಟಿಯಿಂದ ಪರಮ ಪೂಜ್ಯರು ಪದಾರ್ಪಣೆಯನ್ನು ಮಾಡಿ ಇವತ್ತು ಕಲ್ಯಾಣ ನಗರಿಯಾಗಿ ಮಾರ್ಪಾಡು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ನೀವು 20 ವರ್ಷದ ಹಿಂದೆ ಸುತ್ತ ಎಲ್ಲ ಗ್ರಾಮಸ್ಥರು ಬಂದು ನೋಡ್ತಾ ಇದ್ರು ಯಾವ ಮಠದಲ್ಲಿತ್ತು, ಇವತ್ತು ಯಾವ ರೀತಿ ಅಭಿವೃದ್ಧಿ ಆಗ್ತದೆ, ಈ ಪುಣ್ಯಕ್ಷೇತ್ರ ಯಾವ ರೀತಿ ಭಕ್ತರನ್ನ ಆಕರ್ಷಣೆಯನ್ನ ಮಾಡ್ತಾ ಇದೆ ಅನ್ನೋದು ನಿಮಗೆ ಸ್ವತಃ ಅನುಭವ ಆಗಿರುತ್ತೆ. ಸ್ವಾಮೀಜಿಯವರು ಇಲ್ಲಿಗೆ ಕಾಲಿಟ್ಟ ಮೇಲೆ ಸುತ್ತ ಗ್ರಾಮೀಣ ಪ್ರದೇಶದ ಹಳ್ಳಿಗಳಿದ್ದಾವೆ. ನಾವು ಧರ್ಮದ ಜೊತೆಗೆ ವಿದ್ಯೆಯನ್ನು ದಾನ ಮಾಡಬೇಕು, ವಿದ್ಯೆಯನ್ನು ಕಲಿಸ್ಬೇಕು ಗ್ರಾಮೀಣ ಮಕ್ಕಳಿಗೆ ಅನ್ನೋ ಒಂದು ದೂರದೃಷ್ಟಿಯಿಂದ ಇಲ್ಲಿ ಒಂದು ಶಾಲೆಯನ್ನು ತೆರಿಬೇಕು ಅಂತ ಒಂದು ಪ್ರಸ್ತಾಪವನ್ನು ಮಾಡಿದರು. ಅವತ್ತು ನಮ್ಮ ಜಿಲ್ಲಾ ಪರಿಷತ್ಗೆ ಶಾಲೆಯನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಇತ್ತು. ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಜಿಲ್ಲಾ ಪರಿಷತ್ನಿಂದ ಇಲ್ಲಿ ಒಂದು ಶಾಲೆಯನ್ನು ಮಾಡಿ ಇಲ್ಲಿ ಎಲ್ಲಿಂದ ಬರ್ತಾರೆ, ಮಕ್ಕಳಲ್ಲಿರ್ತಾರೆ ಅಂತ ನಮ್ಮ ಅನುಮಾನ ಶುರುವಾಯಿತು. ಭಾಳ ಜನ ನನ್ನ ಹತ್ರ ಮಾತಾಡಿದರು, ಸ್ವಾಮೀಜಿಯವರು ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ, ಯಾವ ಬಸ್ಸು ಸೌಲಭ್ಯ ಇಲ್ಲ, ಮಕ್ಕಳು ಯಾವ ರೀತಿ ಬಂದೋಗೋದಕ್ಕೆ ಸಾಧ್ಯ ಅಂತ. ಅವತ್ತು ಪರಮ ಪೂಜ್ಯರು ಮನಸ್ಸು ಮಾಡಿ ಇಲ್ಲಿ ಶಾಲೆಯನ್ನು ಮಾಡಿದ್ದೀವಿ, ಒಂದು ಹಾಸ್ಟೆಲನ್ನು ತೆರೆದು ಅತ್ಯುತ್ತಮವಾದ ಸ್ಕೂಲನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಪಣವನ್ನು ತೊಟ್ಟು ಹಾಸ್ಟೆಲನ್ನು ಮಾಡಿದರು. ಇವತ್ತು ಹಳ್ಳಿಗಾಡಿನ ಸಾವಿರಾರು ಮಕ್ಕಳು ಇವತ್ತು ಇಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಇದು ಗವಿಮಠ. ಗವಿಮಠ ಎಲ್ಲಿತ್ತಪ್ಪ ಅಂದರೆ ಗವಿ ಒಳಗಿತ್ತು. ನಾವು ಸುಮಾರು 60-65 ವರ್ಷದಿಂದ ನಾವು ಚಿಕ್ಕ ಹುಡುಗರ ಇದ್ದಾಗಿಂದ ಈ ಮಠಕ್ಕೆ ಬರ್ತೀವಿ. ಬರೋದಕ್ಕೆ ಕಾರಣ ಇಷ್ಟೇ, ಏನು ಅಮಾವಾಸ್ಯೆ ಕಟ್ಲೆ ನಡೀತವೆ ಸುತ್ತ 12 ಹಳ್ಳಿ, ಆ 12 ಹಳ್ಳಿಲಿ ನಮ್ಮೂರು ಒಂದು ರಾಮ್ಪುರನು ಒಂದು ಸೇರ್ಕೊಂಡಿದೆ. ಒಂದು ಅಮಾವಾಸ್ಯೆ ಕಟ್ಲೆನ ನಮ್ಮೂರವರು ಬಂದು ಮಾಡ್ತಾರೆ. ನಾವು ಹುಡುಗರಿದ್ದಾಗ ಇಲ್ಲಿ ಬಂದು ನೋಡ್ತಾ ಇದ್ವಿ. ಆ ಗುಹೆಗಳಿಗೆ ಹೋಗಿ ಆಟ ಆಡೋದು. ಮಠ ಎಲ್ಲಿತ್ತಪ್ಪ ಅಂದ್ರೆ ಆ ಗುಹೆ ಒಳಗಿತ್ತು. ಬಹುಶಃ ಪರಮ ಪೂಜ್ಯರು ಬಂದ ಮೇಲೆ ಆ ಗುಹೆ ಇವತ್ತು ಹೋಗಿ ನೋಡ್ರಿ ನೀವು, ಭಾಳ ಹಳೆಯವರಿದ್ರೆ ಆ ಗುಹೆ ಅವತ್ತೇ ಆಗಿತ್ತು. ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ. ಇಲ್ಲಿ ಬಂದರೆ ತಂಗೋದಕ್ಕೆ ಮಠಾಧೀಶರು ಯಾರೇ ಬಂದರೂ ತಂಗೋದಕ್ಕೆ ಒಂದು ಭವನವನ್ನು, ಒಂದು ಉಳಿಯೋದಕ್ಕೆ ಒಂದು ಇದನ್ನು ಮಾಡಿದರು. ಎಲ್ಲ ಇಲ್ಲಿ ಏನೇನು ಅವಶ್ಯಕತೆ ಛತ್ರವನ್ನು ಮಾಡಿದರು. ಇವತ್ತು ಭಾಳ ಉಳಿದಿದ್ದು ಇದೊಂದು ಯಾವಾಗ ಬಂದರೂ ನಮ್ಮ ಮನಸ್ಸಿಗೆ ಬರೋದು, ಸ್ವಾಮೀಜಿಯವರಿಗೆ ಮನಸ್ಸಿಗೆ ಇದು ಯಾರೂ ತರಲಿಲ್ವೋ, ಅವರಿಗೆ ಇದ್ರ ಮೇಲೆ ಬಿದ್ದಿಲ್ವೋ, ಕಣ್ಣು ಬಿದ್ದಿಲ್ವೋ ಅಂತ. ಬಹುಶಃ ಓಸರೆ ಅಮಾವಾಸ್ಯೆ ಕಟ್ಲಿಗೆ ನಮ್ಮ ಬಂದಾಗ, ನಮ್ಮ ಗ್ರಾಮದವರು ನಾವೆಲ್ಲ ಬಂದಾಗ ಇದು ನೋಡಿ ಭಾಳ ಸಂತೋಷ ಆಯಿತು. ಭಾಳ ಕಾಲದಿಂದ ಇದ್ದಂಥದ್ದು
ಇವತ್ತು ಒಂದು ಒಳ್ಳೆಯ ಭಜನಾ ಮಂದಿರ ಇದೆ. ಈ ಮಠಕ್ಕೂ ಭಜನೆಗೂ ಬಹಳ ಹತ್ತಿರದ ಸಂಬಂಧ. ಇಲ್ಲಿ ಏನಪ್ಪ ಅಂತಂದರೆ ಗವಿಮಠಕ್ಕೆ ಹೋಗೋಣ ಅಂದರೆ ಭಜನೆ ಕಾರ್ಯಕ್ರಮ ನಡೆಯುತ್ತೆ, ಭಜನೆಯವರೆಲ್ಲ ಸೇರ್ತಾರೆ. ಇವತ್ತು ಪೌರ್ಣಮಿ ಅಂದರೆ ರಾತ್ರಿನೇ ಬಂದು ಎಲ್ಲ ಭಜನೆ ಮಾಡೋರು ಇಲ್ಲಿದ್ದಾರೆ. ನಮ್ಮ ಕೊಪ್ಪಳ ಮಾಲಿಂಗಣ್ಣ ಅವ್ರ ಸಂಘಟಕರೆಲ್ಲ ಒಂದು 10-20 ಜನ ಹಿಂದಿನ ರಾತ್ರಿನೇ ಬಂದು, ನಾವು ಬೆಳಗ್ಗೆ ಬಂದು ಪೂಜೆ ಮಾಡೋ ತನಕ, ಮಹಾಮಂಗಳಾರತಿ ಆಗೋ ತನಕ ನಮ್ಮ ಜೊತೆ ಇದ್ದು ಭಜನೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ತಂಡ ಇಲ್ಲಿತ್ತು. ಇದು ಸಿದ್ಮಲ್ಲಾರರ ಬಗ್ಗೆ ನಾವು ಹೇಳ್ಬೇಕಾಗಿ ಎಲ್ಲ ಹೇಳಿದರು, ಅವರ ಪವಾಡಗಳನ್ನು, ಅವರ ಪರಮ ಪೂಜ್ಯಪಾದರಿಂದ ಆಶೀರ್ವಾದ. ಈಗ ಈ ಮಾಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗಜೇಂದ್ರರವರು ಸರ್ವಾಂಗ ಸುಂದರವಾದ ಮೂರ್ತಿಗಳನ್ನು ಕೆತ್ತಿ ಇದರ ಸೊಬಗಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ಈಗ ಪೂಜ್ಯಪಾದದಿಂದ ಗೌರವ ಶ್ರೀರಕ್ಷೆಯನ್ನ ನೀಡಲಾಗ್ತಾ ಇದೆ. ಈಗ ಕಾರ್ಯಕ್ರಮದ ಶರಣ ಸಮರ್ಪಣೆ ಇದನ್ನ ಸನ್ಮಾನ್ಯ ಶ್ರೀ US ಲೋಕೇಶ್ ಅವರು ಶ್ರೀಯುತರಾದ ಸಂಗಪ್ಪನವರು, ಕಾಳಮ್ಮ ಸಂಗಪ್ಪನವರು ಶ್ರೀಯುತರು 70,000 ರೂಪಾಯಿಗಳನ್ನ ಈ ಕಟ್ಟಡದ ನಿಧಿಗೆ ನೀಡಿದ್ದಾರೆ. ದಯಮಾಡಿ ಅವರು ಆಗಮಿಸಿ ಪೂಜ್ಯಪಾದರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕಾಗಿ ಪ್ರಾರ್ಥನೆ. ಶ್ರೀಮಾನ್ ಕಾಳಮ್ಮ ಸಂಗಪ್ಪನವರು, ಚೆಲುವನಹಳ್ಳಿ.
ಅವರು ಕೂತ್ಬಿಟ್ಟಿದ್ರು ಮತ್ತೆ ಹೋಗಿ ಶ್ರೀಯುತ ಸಣ್ಣಪ್ಪನವರು ಚೆಲುವನಹಳ್ಳಿ. ಕಾಲಾದಾಯ್ತು ಮಾಡೋನು ಕಾಲ ಆಗಲ್ಲ ಪಾಪ ಆಗ್ಲಿ ಆದ್ರೂ ಮಾಡೋದು ಪ್ರಿನ್ಸಿಪಾಲ್ರು ಕರೀಲಿ.